ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯಾದ್ಯಂತ ಅದ್ಭುತವಾಗಿ ತೆರೆ ಕಂಡಿರ್ತಕ್ಕಂಥ ಸಿನಿಮಾ ವಾಮನ ಸಿನಿಮಾ. ಈ ವಾಮನ ಸಿನಿಮಾದಲ್ಲಿ ನಾಯಕ ನಟ ಧನ್ವೀರ್ ಅವರು ನಾಯಕ ನಟಾಗಿ ನಟನೆ ಮಾಡಿದ್ದಾರೆ. ಈ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಅತಿ ಹೆಚ್ಚಿನ ಇದರಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಓಪನಿಂಗ್ನ ಪಡೆದಿದೆ. ನಾನು ಕೂಡ ಮಾರ್ನಿಂಗ್ ಶೋ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ. ಸಿನಿಮಾ ಹೇಗಿದೆ, ಮತ್ತೆ ಸಿನಿಮಾದ ಮೇಕಿಂಗ್ ಹೇಗಿದೆ, ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ವರ್ಷನ್ ಆಗಿರ್ಬೋದು, ಕಥೆ ಆಗಿರ್ಬೋದು, ಸಂಗೀತ, ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಈ ಸಿನಿಮಾಗೆ ಗಟ್ಟಿತನ ಅಂತಂದ್ರೆ ಒಂದು ಹಾಡು, ಅದು ಹೇಗಿದೆ. ವೀಕ್ಷಕರೇ, ಈ ಒಂದು ವಾಮನ ಸಿನಿಮಾ ಏನಿದೆ ಇದು ಕಂಪ್ಲೀಟ್ ಒಂದು ಆಕ್ಷನ್ ಮೂವಿ ಅಂತ ಅನ್ಕೊಂಡು ಒಳಗೆ ಹೋದಾಗ, ಯಾಕಂದ್ರೆ ಟ್ರೈಲರ್ ನೋಡಿದಾಗ ಆಕ್ಷನ್ ಮೂವಿ ಅಂತ ಅನಿಸ್ಬೋದು. ಸೊ ಇದು ಆಕ್ಷನ್ ಮೂವಿನ ಒಳಗಡೆಗೆ ಒಂದು ತಾಯಿ ಸೆಂಟಿಮೆಂಟ್ ಮತ್ತೆ ಒಂದು ಫಾದರ್ ಸೆಂಟಿಮೆಂಟ್ ನ ಟಚ್ ಮಾಡಿ ಎಲಿಮೆಂಟ್ ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಸೊ ನಮಗೆ ಮೊದಲಾರ್ಧ ಸಿನಿಮಾ ಏನಿದೆ ಅಂತಂದ್ರೆ ಅದು ಗೊತ್ತಾಗ್ತಾ ಹೋಗೋದಿಲ್ಲ. ಹೆಂಗೆ ಅಂದ್ರೆ ಮೊದಲಾರ್ಧ ಸಿನಿಮಾ ಒಂದು ಆಕ್ಷನ್, ಒಂದು ಲವ್ ಬಿಲ್ಡ್ ಮಾಡ್ಬಿಟ್ಟು ಹಾಗೆ ಮೂವ್ ಆಗ್ತಾ ಹೋಗುತ್ತೆ ಸೀನು. ಸೊ ಮೊದಲಾರ್ಧ ಆಗಿ ನೆಕ್ಸ್ಟ್ ಇಂಟರ್ವ್ಯೂಲಿಂದ ಯಾಕೆ ವಾಮನ ಅಂದ್ರೆ ಏನು, ವಾಮನ ಅಂದ್ರೆ ಯಾಕೆ ಇವನು ಈ ರೀತಿ ಆಗ್ತಾನೆ, ಯಾಕೆ ಈ ರೀತಿ ಹೊರಟ ಇದ್ದಾನೆ ಅನ್ನೋದನ್ನ ನಿರ್ದೇಶಕರು ತೋರಿಸುವಂತ ಕೆಲಸನ ಮಾಡಿದ್ದಾರೆ. ಸೊ ಆಕ್ಷನ್ ವಿಷಯಕ್ಕೆ ಬಂದಾಗ ತುಂಬಾ ಚೆನ್ನಾಗಿ ಆಕ್ಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ಈಗ ಕೆಲವೊಂದು ಸೀನ್ಗಳಲ್ಲಿ ನೋಡಿದಾಗ ದರ್ಶನ್ ಅಭಿಮಾನಿಗಳಿಗೆ ಖುಷಿ ಕೊಡುವಂತ ಕೆಲವು ಸೀನ್ಗಳು ಬರುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಆ ಸೀನ್ಗಳಲ್ಲಿ ಧನ್ವೀರ್ ಅವರು ಒಂದು ದರ್ಶನ್ ಸ್ಟೈಲಲ್ಲೇ ಆಕ್ಷನ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಕೆಲವೊಂದು ಸಿನಿಮಾ ಓವರಲ್ ಆಗಿ ಹೇಳ್ಬೇಕು ಅಂದ್ರೆ, ನನ್ನ ಆನೆಸ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಸಿನಿಮಾದಲ್ಲಿ ಧನ್ವೀರ್ ಅವರು ಇನ್ನು ತುಂಬಾ ಪರಿಣಿತರಾಗಬೇಕು ಅಂತ ನನ್ನ ಅನಿಸಿಕೆ. ಕಾರಣ ಯಾಕಪ್ಪ ಅಂತಂದ್ರೆ, ನೀವು ಬಾಬಾ ವಾಮನ ಅನ್ನುವ ಒಂದು ಟೈಟ್ಲ್ ಸಾಂಗ್ ನ ನೀವು ನೋಡ್ರಿ. ಆ ಸಾಂಗ್ ಅಲ್ಲಿ ಡಾನ್ಸ್ ವಿಷಯಕ್ಕೆ ಬಂದಾಗ ಅವ್ರು ಇನ್ನೂ ಡಾನ್ಸ್ ನ ಮಾಡ್ಬೇಕಾಗಿತ್ತು. ಆಕ್ಚುಲಿ ಇನ್ನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ಬೋದಾಗಿತ್ತು ಅಂತ ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ಬೇಕಾಗತ್ತೆ. ನಂತರ ಈ ಕತೆ ವಿಷಯಕ್ಕೆ ಅಂತ ಬಂದಾಗ, ಕತೆ ಅದೇ ಆಕ್ಷನ್, ಅದೇ ತಾಯಿ ಅದೇ ತಂದೆ ಸೆಂಟಿಮೆಂಟ್ ಇರ್ತಕ್ಕಂಥದ್ದು. ವಿಭಿನ್ನವಾಗಿ ಇನ್ನು ತುಂಬಾ ಚೆನ್ನಾಗಿ ಕಥೆಯನ್ನ ಇಟ್ಕೊಂಡು ಇನ್ನು ಮಾಡ್ಬೋದಾಗಿತ್ತು. ಬಟ್ ನಿರ್ದೇಶಕ ಅಲ್ಲಿಗೆ, ಯಾಕೆಂದ್ರೆ ಈ ಹಿಂದೆ ಕೆಲವೊಂದು ಮಾತುಗಳು ಕೂಡ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಈ ಸಿನಿಮಾ ಸ್ಟಾಪ್ ಆಗಿತ್ತು. ಯಾಕಂದ್ರೆ ಮುದ್ದು ಮುದ್ದು ರಾಕ್ಷಸಿ ಸಾಂಗ್ ರಿಲೀಸ್ ಆಗಿ ತುಂಬಾ ವರ್ಷ ಆಗಿತ್ತು. ಸ್ಟಾಪ್ ಆಗಿರ್ತಕ್ಕಂಥ ಸಿನಿಮಾನ ಮತ್ತೆ ಟೇಕಪ್ ಆಗಿ ಮತ್ತೆ ಸಿನಿಮಾ ರಿಲೀಸ್ ಮಾಡೋದು ಅಂದ್ರೆ ತುಂಬಾ ಕಷ್ಟದ ವಿಷಯ.